ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈಗ ಉಡುಪಿಲಿದ್ದೀನಿ ಗುರು. ನಮ್ಮ ಹುಡುಗರೆಲ್ಲ ಸಿಗಂದೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು. ಭಾನುವಾರ ಹೋಗೋಣ ಅಂತಂದರು. ಸೊ ನಾನು ಅದಕ್ಕೆ ಮುಂಚೆನೇ ಬಂದಿದ್ದು ನಾವು ಉಡುಪಿಗೆ. ಸರಿ, ನೀವು ಆ ಕಡೆಯಿಂದ ಬರ್ರಿ ಗುರು, ನಾನು ಈ ಕಡೆಯಿಂದ ಜಾಯ್ನ್ ಆಗ್ತೀನಿ ನಿಮಗೆ ಅಂತ ಹೇಳಿ ಈಗ ನಾನು ಉಡುಪಿಯಿಂದ ಸಿಗಂದೂರು ಕಡೆ ಹೊರಟಿದ್ದೀನಿ. ವಯಾ ಕೊಲ್ಲೂರು ಹೋಗಬೇಕು. ಕುಂದಾಪುರ, ಕೊಲ್ಲೂರು, ಅಲ್ಲಿಂದ ಸಿಗಂದೂರು. ಅವ್ರು ಆಲ್ರೆಡಿ ಸಾಗರ ಕ್ರಾಸ್ ಮಾಡಿದ್ದಾರೆ. ನಾನು ಇವಾಗ ಉಡುಪಿ ಬಿಡ್ತಿದ್ದೀನಿ. ಇಲ್ಲಿಂದ 140 ಕಿಲೋಮೀಟರ್ಸ್ ಇದೆ ಗುರು. ಫೋನೇ ಮಾಡಿಲ್ಲ. ಶಿವಮೊಗ್ಗ ಬಿಟ್ಟಾಗ ಫೋನ್ ಮಾಡ್ರೋ ಅಂತ ಹೇಳಿದ್ದೆ, ಮೋಸ ಮಾಡಿಬಿಟ್ರು ಇವರು. ಫೋನೇ ಮಾಡಿಲ್ಲ, ಸಾಗರ ಬಿಟ್ಟಾಗ ಫೋನ್ ಮಾಡ್ತಾರೆ. ಸೊ ಈಗ ನಾನು ಇಲ್ಲಿಂದ ಹೋಗ್ಬೇಕು ಕುಂದಾಪುರದವರೆಗೂ ಹೈವೇ. ಸೊ ಇಶ್ಯೂಸ್ ಏನಿಲ್ಲ. ಕುಂದಾಪುರ ಆದಮೇಲೆ ಚೂರು ಘಾಟ್ ರೋಡ್ ಬರುತ್ತೆ, ಅಲ್ಲೊಂಚೂರು ಲೇಟ್ ಆಗುತ್ತೆ ಅಷ್ಟೆ. ಕುಂದಾಪುರ ಹೋಗೋದೇನು ದೊಡ್ಡ ಇಶ್ಯೂ ಅಲ್ಲ. ಕಣ್ಣಿಗೇನೋ ಬಿತ್ತು ಗುರು. ಏನಾಗಿದೆ ಗುರು ಇಲ್ಲಿ? ಆಕ್ಸಿಡೆಂಟ್ ಆಗೈತಾ? ಲೈಟಾಗಿ ಟಚ್ ಆಗೈತೆ. ಇದಕ್ಕೆ ಟಾಟಾ ಪಂಚಿಗೇನೋ ಆದಂಗೆ ಇಲ್ಲ. ಬಂಪರ್ ಒಂಚೂರು ಓಪನ್ ಆಗಿದೆ ಗುರು. ಬಂಪರ್ ಬೋನೆಟ್ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಇಂಜುರೀಸ್ ಯಾರಿಗೂ ಆಗಿರಲ್ಲ ಯೂಶಲಿ, ಯಾಕಂದರೆ ಅಷ್ಟೊಂದು ಇಂಪ್ಯಾಕ್ಟ್ ಏನಿಲ್ಲ. ಬ್ರಹ್ಮಾವರ ಬಿಟ್ಟು ಮುಂದೆ ಬಂದಿದ್ದೀನಿ. ನಾಲ್ಕು ಕಿಲೋಮೀಟರ್ ಇದೆ ಕೊಲ್ಲೂರು ಅಷ್ಟೇ. ಈ ರೋಡ್ಸಲ್ಲಿ ಬರೋ ಫೀಲೇ ಬೇರೆ ಗುರು. ಏನೋ ಒಂಥರ ಖುಷಿ ಗೊತ್ತಾ. ರೀ ಕೊಲ್ಲೂರು ಎಂಟ್ರ್ ಆಗಿದ ತಕ್ಷಣ ತಣ್ಣಗಿದೆ ನೋಡ್ರಿ ವೆದರು. ಆಹಾ, ಎದುರುಗಡೆ ಅಲ್ಲೇ ಕೊಡ್ಚಾದ್ರಿ ಘಾಟ್ ಕಾಣುತ್ತಂಗೆ ಡೈರೆಕ್ಟಾಗಿ ಇಲ್ಲಿಂದಾನೆ. ಆನೆಬೈಲು ಬಟರ್ಫ್ಲೈ ಕ್ಯಾಂಪ್. ಓಕೆ, ಗಾಡಿ ಇಲ್ಲ ಚಳಂಗೆ. ಕೊಡಚಾದ್ರಿ ಹೆಂಗ್ ಕಾಣುತ್ತೆ ನೋಡ್ರಿ ಇಲ್ಲಿಂದ. ಮತ್ತೆ ಹಳೆ ರೋಡ. ಹೇಳಿ ಹೋಗೋ ಕಾರ್ನರ್ ಪರಿಸ್ಥಿತಿಗೆ ಹೋಗೋ. ಓ, ಪಾದಯಾತ್ರೆ ಹೋಗ್ತಾರೇನೋ ಕೊಲ್ಲೂರಲ್ಲೇನೋ ಇದಿರ್ಬೇಕು ಗುರು. ಟ್ರಾಫಿಕ್ ಬೇರೆ ತೋರಿಸ್ತಿದೆ. ಐ ಡೋಂಟ್ ನೋ ವಾಟ್, ಬಟ್ ಕೊಡ್ಸಾದ್ರಿ ನೋಡ್ರಿ ಘಾಟ್ ಹೆಂಗೆ ಕಾಣ್ತೈತೆ. ನಾನು ಎಲ್ಲಿಗಾದ್ರೂ ದೇವಸ್ಥಾನಕ್ಕೆ ಅಥವಾ ಯಾವ ಕಡೆನಾದ್ರೂ ಹೊರಟ್ರೆ ಏನಾದರೂ ಒಂದು ಫಂಕ್ಷನ್ ಇದ್ದೇ ಇರುತ್ತೆ ಅಲ್ಲಿ. ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಕೊಡ್ಸಾದ್ರಿ ನೋಡ್ರಿ, ಅಬ್ಬಬ್ಬಬ್ಬ ಸ್ಕೈಗೂ ವ್ಯೂವಿಗೂ
ಸೊ ಇಲ್ಲೇ ದೇವಸ್ಥಾನ ಇರೋದು, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೇನು ಹೋಗಲ್ಲ, ಯಾಕಂದರೆ ಟೈಮ್ ಆಗುತ್ತೆ. ಅವ್ರು ಕಾಯ್ತವ್ರು, ಆಲೇ ಸಾಗರ ಬಿಟ್ಟು ಸಿಗಂದೂರು ಬಂದು ಕಾಯ್ತಿದ್ದಾರೆ. ಹೊರಡೋಣ ಜಲ್ದಿ, ಇಲ್ಲಿಂದನೇ ಕೈ ಮುಕ್ಕೊಂಬಿಡೋಣ ತಾಯಿಗಷ್ಟೇ. ಅಮ್ಮ ತಾಯಿ ಕಾಪಾಡಮ್ಮ. ಇಲ್ಲಿಗೆ ಪ್ರತಿ ಸರಿ ಬಂದಿದ್ದೀನಿ, ಪ್ರತಿ ಸರಿನೂ ದರ್ಶನನೇ ಆಗಿಲ್ಲ ಗುರು. ಇಲ್ಲಿ ಜನ ಅಂದರೆ ಜನ ಇರ್ತಾರೆ, ಹಂಗಾಗಿ. ಇಲ್ಲೂ ಏನೋ ಮಾಡ್ತವ್ರೆ, ರೋಡ್ ಗಿಡ್ ರೆಡಿ ಮಾಡ್ತಿರ್ಬೇಕು. ಭೂಸಂತಳ ಗವೇಣಿ ಪಲ್ಗುಡ್ಬಿಟ್ರೆ ಟೀಸಂತಳ ಸಾಂಬ್ರಾಣಿ ಕಾಣಿ ಸಿಗೋದ್ರಲ್ಲಿ 10 ಥರ ಟ್ಯಾಕ್ಸು, ನೀಂತೆ 1 ಥರ ರೋಡ್ ಟ್ಯಾಕ್ಸು ಪಿಯುಸಿ ಇರಬೇಕು. ಆಕೆ ಇಲ್ಲ ಅಂದ್ರು ಪುಟ್ಕೋಸಿ ಪಿಯುಸಿ ಅಂತ ಡೌಗಳಿಂದ ಜಾಯೋದು ಆ ಕಡೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗುರು ನಮ್ಮ ಆ ಕಿತ್ತಾಗಿರೋ ತಾರ್ ಹೊಡಬೇಕಿತ್ತು ಗುರು. ಇದು ಯಾವ್ದು ಗುರು ಇದು? ಏನಕ್ರಿ ಮಾಡ್ತೀರಾ ಇದನ್ನ? ಆ್ಯಕ್ಚುಲಿ ಈ ಜಾಗ ನನಗೆ ತುಂಬ ಫೆಮಿಲಿಯರು. ಇದಲ್ಲ, ಇನ್ನು ಮೇಲ್ಗಡೆ ಅನ್ಕೊಳ್ತೀನಿ. ನೀರು ಹರಿತಿತ್ತು. ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಬಂದಿದ್ದೆ, ಆವಾಗ ನಿಲ್ಲಿಸಿ ಫೋಟೋ ತಗೊಂಡಿದ್ದೆ. ಈ ಜಾಗನ ಇನ್ನು ಮೇಲ್ಗಡೆನೂ ಗೊತ್ತಾಗ್ತಿಲ್ಲ ಗುರು ಪ್ರಾಪರಾಗಿ. ಐ ಥಿಂಕ್ ಇನ್ನೂ ಮೇಲ್ ಅನ್ಕೊಳ್ತೀನಿ. ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಬಂದಿದ್ದೆ ಗಾಡಿ ತೊಗೊಂಡು ಫಸ್ಟ್ ವರ್ಷದಲ್ಲಿ. ಆವಾಗ ಅಲ್ಲಿ ನಿಲ್ಲಿಸಿ ಫೋಟೋ ತಗೊಂಡಿದ್ದೆ. ಹೈಲೈಟ್ಸಲ್ಲಿ ಇರ್ಬೇಕು ಇನ್ನು ಕೊಲ್ಲೂರು ಅಂತ. ಅದು ಬಿಟ್ರೆ ಇದೊಂದು 4-5ನೇ ಸರಿ ಏನೋ ಕೊಡ್ಸಾದ್ರೆ ಘಾಟ್ ಹತ್ತಿಸ್ತಿರೋದು. ರಾತ್ರಿ 12-1 ಗಂಟೆ ಎಲ್ಲ ಅಡ್ಡಾಡಿದೀವಿ ಗುರು ಇಲ್ಲಂತೂ. ಫೈನಲಿ ಸಿಗಂದೂರು ರೀಚ್ ಆಗಿದ್ದೀನಿ. ದೇವಸ್ಥಾನದ ಹತ್ರ ಹೋಗಿ ವಾಪಸ್ ಬಂದೆ ಗುರು. ಅವ್ರು ಇನ್ನೂ ಬಂದಿಲ್ಲ ಈ ಕಡೆ, ಅದಕ್ಕೆ ದೇವಸ್ಥಾನದ ಹತ್ರ ಹೋಗಿ ವಾಪಸ್ ಬಂದೆ. ಲಾಂಚ್ ಬಂತು ಅನ್ಸುತ್ತೆ ಈ ಕಡೆ ಯಾವುದೋ. ಓಕೆ, ಲಾಂಚ್ ಬಂತು. ಇವ್ರು ಬಂದಾರೋ ಇಲ್ಲ ಗೊತ್ತಿಲ್ಲ, ನೋಡೋಣ ಬರ್ರಿ. ಬಂದಿದ್ದಾರೆ ಇದಾರಲ್ಲ ಇದ್ರಲ್ಲೇ ಮೋಸ್ಟ್ಲಿ. ಹೇಳ್ಬೇಕು ಬ್ರೋ, ಈಗೊಂದು 10-20 ನಿಮಿಷ ಆಯಿತು. ಓಹ್ ಏನು ಎಲ್ಲಿಗೆ ಹೊಂಟಿ ನೀನು? ಇದೇ ಅದಿದ್ದು ಎಲ್ಲಿ ನಿನ್ನ ಮಗ ಕಾಣಂಗಿಲ್ಲ? ಯಾರಿಗೂ ನಮ್ಮ ಬ್ರೋ ಶೂ ಹಾಕೋಣ ತಡ್ಕಾಡ್ತಾರೆ. ಅದು ನನ್ನದು ನಿಮ್ಮ ತರ ರೈಡಿಂಗ್ ಬೂಟ್ಸ್ ಅಲ್ಲ. ಇದು ರೈಡಿಂಗ್ ಬೂಟ್ಸ್ ಜೋಡಿ ಅದು 400 ರೂಪಾಯಿ ಶೂ. ಅದನ್ನೆಲ್ಲ ವೈರಲ್ ಮಾಡ್ಬೇಡ ಮಾರ್ರೆ. ಅದ್ರಲ್ಲೇನೈತೆ? ಪ್ರಸಾದ ಅದು ಸುಮ್ಮನೆ. ಇಲ್ಲಿಂದ ಈಗ ಜೋಗ್ ಫಾಲ್ಸಿಗೆ ಹೋಗ್ಬೇಕು. ಒಬ್ರು ಮುಪ್ಪಾನೆ ಲಾಂಚ್ ಮೇಲೆ ಹೋಗಿ ಜೋಗ್ ಫಾಲ್ಸಿಗೆ ಹೋಗ್ಬೇಕು. ಬರ್ರಿ ಎಲ್ಲ ಶೂ ಹಾಕೊಂಡು ರೆಡಿ ಆಗ್ತಾರೆ. ಅಲ್ಲೊಂದು ಅಂಗಡಿಲಿ ಬ್ಯಾಗ್ ಎಲ್ಲ ಇಟ್ಟು ಬಂದಿದ್ದೀವಿ. ಬಿಸಿಲು ಅಷ್ಟೊಂದೇನಿಲ್ಲ, ಸ್ವಲ್ಪ ಪರವಾಗಿಲ್ಲ, ಟಾಲರೇಟ್ ಮಾಡ್ಬೋದು. ಹೋಗೋಣ ಬರ್ರಿ. ಇಲ್ಲಿಂದ ಮುಪ್ಪಾನೆ ಲಾಂಚಿಗೆ ಹೋಗಿ ಅಲ್ಲಿಂದ ಜೋಗ್ ಫಾಲ್ಸ್. ನೋಡ್ರಿ, ಯಾರಾದ್ರೂ ಈ ಥರದ್ದು ಬ್ಯಾಗ್ ಹಾಕೊಂಡಿದ್ರೆ ಕ್ಲಿಪ್ ಓಪನ್ ಮಾಡಿ ಹಿಂಗೆ ಸಿಗಾಕೊಳ್ರಿ ಅಷ್ಟೇ ಪ್ರಸಾದ. ಚಲೋ.
ಸಿಗಂದೂರಿಂದ ಹೊರಟಿದ್ದೀವಿ ಗುರು. ಜೋಗ್ ಫಾಲ್ಸಿಗೆ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಶಿವಮೊಗ್ಗದಲ್ಲಿ ಒಂದು ಹತ್ರ ಗೋ ಕಾರ್ಟಿಂಗ್ ಓಪನ್ ಆಗಿದೆ ಅಂತ, ಸೊ ಡೈರೆಕ್ಟ್ ಅಲ್ಲಿಗೆ ಹೊರಟಿದ್ದೀವಿ. ಜೋಗ್ ಫಾಲ್ಸ್ ಏನು ಕ್ಯಾನ್ಸಲ್. ಬಾ. ಜೋಗ್ ಫಾಲ್ಸಲ್ಲಿ ನೀರಿಲ್ಲ, ಫುಲ್ಲು ಒಣಗ್ಕೊಂಡು ಹೋಗಿದೆ ಅಂತ ಅಂದರು. ಅದಕ್ಕೆ ಜೋಗ್ ಫಾಲ್ಸ್ ಕ್ಯಾನ್ಸಲ್ ಮಾಡಿ ಗೋ ಕಾರ್ಟಿಂಗಿಗೆ ಹೋಗೋಣ ಅಂತ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಡೈರೆಕ್ಟ್ ಶಿವಮೊಗ್ಗದಿಂದ ಗೋ ಕಾರ್ಟಿಂಗ್ ಮಾಡಿಕೊಂಡು ಅಲ್ಲಿಂದ ಊರಿಗೆ. ಹೋದ ಸರಿ ಬಂದಾಗ ಭಾಳ ಕೆಳಗಿತ್ತು ನೀರು, ಪರವಾಗಿಲ್ಲ ಈಗ ಒಂದು ರೇಂಜಿಗೈತೆ. ಹ್ಞೂ ಹೋದ್ ಸಲಕ್ಕಿಂತ 40 to 50% ಜಾಸ್ತಿನೇ ಬಂದಿದೆ ನೀರು. ನಾನು ಅವಾಗ ಬಂದಿದ್ನಲ್ಲ, ಆ ಬ್ರಿಡ್ಜಿಂದ ಫುಲ್ ಕೆಳಗಡೆ ಬಾಟಮ್ವರೆಗೂ ಕಾಣೋದು. ಪಿಲ್ಲರ್ ಕಾಣ್ತಾ ಇತ್ತು ಹೈಟಾಗೆ. ಹಾಂ ಹೌದು. ಇವಾಗ ಆ ಪಿಲ್ಲರ್ ಎಷ್ಟು ಕಾಣ್ತಿದೆ. ಹಾಂ ಹೋದ ವರ್ಷ ಅಂದರೆ ಜೂನಲ್ಲಿ ಅಲ್ಲಿಂದ ಹಂಗೆ ಬರಬೇಕಿತ್ತು. ಕರೆಕ್ಟ್ ಅಲ್ಲ ಅದೆಲ್ಲ. ಹೌದು. ಅಣ್ಣ ನಿಮ್ದು ಯಾವ ಊರು? ದಾವಣಗೆರೆ. ಒಬ್ಬರೇ ಬಂದಿರಾ? ದೂರ ಆಗುತ್ತಿಲ್ಲ. 180. ದುರ್ಗ ಅಣ್ಣ. ನಾನು ಜೂನಲ್ಲಿ ಬಂದಿದ್ದೆ, ಜುಲೈಯಲ್ಲಿ. ಅವಾಗ ಅಲ್ಲಿಂದ ಹಿಂಗೆ ಬರಬೇಕಿತ್ತು ಗಾಡಿಗಳು. ಅಲ್ಲತ್ತವು. ಹೌದು. ಬಿಸಿಲಿಗೆ ಮತ್ತೆ ನೀರು ಕಮ್ಮಿ ಆಗುತ್ತೆ. ನಡೀರಿ ಬೈಕ್ ಅಂತ. A few moments later. ಏನ್ ನೀವು ಟಿವಿ 9 ಕಡೆಯಿಂದಾನ? ಏನು ಕೇಳ್ರಿ? ಇಲ್ಲಿ ಮೀನು ಯಾವ್ಯಾವ ಜಾತಿ ಇದಾವೆ ಅಂತ ಕೇಳ್ಬಿಡು. ಇಲ್ಲಿ ಮೀನು ಯಾವ್ಯಾವ ಜಾತಿ ಇದಾವೆ ಅಂತ ಹೇಳಿ. ನಾನು ವೆಟರ್ನರಿ ಡಾಕ್ಟರ್ ಅಲ್ಲ. ಇಲ್ಲಿ ಗಂಡು ಹೆಣ್ಣು ಅಂತ ಹೆಂಗ್ ಕಂಡು ಹಿಡಿತಾರೆ ಮೀನು? ಮಾಲೆ ಮಾಲೆ ಎತ್ತಿ ನಾವು ಇವನು ರೆಕಾರ್ಡ್ ಮಾಡಾಕಿದ್ದೀರಿ, ನೀನು ರೆಕಾರ್ಡ್ ಅದ್ರಲ್ಲಿ ರೆಕಾರ್ಡ್ ಆಗ್ತಿಲ್ಲ. ಹೇಳಿ ಮುಗೀತಾ? ಪ್ರಶ್ನೆ ಮುಗೀತಾನೆ ಬಿಡ್ರಿ ಕೊಡ್ರೆ. ಮುಗೀತಾ? ಮತ್ತೆ ಕೇಳಕ್ ಹೋಗ್ಬೇಡಿ ದಾಡವರೆಗೂ. ಮತ್ತೆ ಬೇರೆ ತರ ಕೇಳಿದ್ರೆ ಮತ್ತೆ ಕೆಳಿಬೇಕಾಗುತ್ತೆ. ಇಲ್ಲಿಂದಾನೆ ಎಗರ್ ಬಿಡ್ಬೇಕು ಕಣ್ಣು ಮುಚ್ಕೊಂಡು ಹಂಗೆ ಉಲ್ಟಾ ಹೋಗ್ಬಿಡ್ಬೇಕು. ಮತ್ತೆ ಮತ್ತೆ ಇನ್ನೊಂದ್ಸಲಿ ಯೂಟ್ಯೂಬಿನ ಸವಾಸ ಮಾಡ್ರಿ. ಸೋನಿ ಚಪ್ಪಲಿಂಗ ಅಂತ ಹೋಗ್ತಾ ಇರ್ಬೇಕು. ಹಿಂದ್ಗಡೆ ಒಂದು ಫೆರ್ರಿ ಬಂತು ನೋಡಿದ್ರ? ಫೆರ್ರಿ ಅಂತ ಲಾಂಚ್. ಗ್ಲೌಸ್ ಇದಾವಪ್ಪ ಅದ್ರೊಳಗೆ. ಅವ್ರವೇನೋ ಸಾಮಾನು ಇದಾವ ಕೊಡ್ರಪ್ಪ. ಇಲ್ಲಿ ಬೀಳ್ಲಿ ಸರಿ, ಅಲ್ಲಿ ಬಿದ್ರೆ ಹೇಳು. ಫಿಶಿಂಗ್ ರಾಡ್ ಆಗ್ತಿರ್ತಾರೆ. ಆ ಹುಡುಗಿಗೆ ಯಾಕೆ ಹಿಂಸೆ ಇಡ್ತೀಯ ಬಿಡುಬ್ರು ಪಾಪ. ಏನು ಹೆಸರು ಹೇಳಲ್ವಾ? ಕನ್ನಡ ಮರಾಠಿ. ವಾಟ್ ಈಸ್ ಯುವರ್ ನೇಮ್? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಯಾವ ಇವೆಲ್ಲ ಯಾರಲ್ಲ ಇವನು ಟಾರ್ಚರ್ ಇಡ್ತಾನೆ ಅನ್ಕೋಬೇಕು. ಸೊ ಹೊರಟಿದ ಗುರು ಲಾಂಚು.